Now we start your first lesson, love for animals. Dear students, before start the lesson, we know some new words. Remember these new words and write down in your notebook. Dear students, now we start love for animals. The school bell rings. It is 4:15 in the evening. Lucy and Nitin are returning home from school. They see a man walking with his pet dog, trying to tell his dog something. The dog seems to be answering him by barking. Watching this, Lucy remembers ರಮಣ ಮಹರ್ಷಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಕನ್ನಡದಲ್ಲಿ ಅರ್ಥೈಸಿಕೊಳ್ಳೋಣ. ದ ಸ್ಕೂಲ್ ಬೆಲ್ ರಿಂಗ್ಸ್. ಶಾಲೆಯ ಗಂಟೆ ಬಾರಿಸಿತು. ಇಟ್ ಈಸ್ 4:15 ಇನ್ ದ ಈವ್ನಿಂಗ್. ಆಗ ಸಾಯಂಕಾಲ 4:15 ಆಗಿತ್ತು. ಲುಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. ಲುಸಿ ಮತ್ತು ನಿತಿನ್ ಶಾಲೆಯಿಂದ ಮನೆಗೆ ಮರಳಿ ಹೋಗುತ್ತಿದ್ದರು. ದೇ ಸಿ ಅ ಮ್ಯಾನ್ ವಾಕಿಂಗ್ ವಿತ್ ಹೀಸ್ ಪೆಟ್ ಡಾಗ್. ಅವರು ಒಬ್ಬ ಮನುಷ್ಯ ತನ್ನ ಆತ್ಮೀಯ ನಾಯಿಯೊಂದಿಗೆ ನಡೆದಾಡುತ್ತಿರುವುದನ್ನು ನೋಡಿದರು. ದ ಮ್ಯಾನ್ ಈಸ್ ಟ್ರೈಯಿಂಗ್ ಟು ಟೆಲ್ ಹಿಸ್ ಡಾಗ್ ಸಮಥಿಂಗ್. ಆ ಮನುಷ್ಯ ತನ್ನ ನಾಯಿಗೆ ಏನನ್ನು ಹೇಳಲು ಪ್ರಯತ್ನಿಸುತ್ತಿರುವುದು ಅವರಿಗೆ ಕಂಡಿತು. The dog seems to be answering him by barking. ಹಾಗೆಯೇ ನಾಯಿ ಕೂಡ ಅವನಿಗೆ ಬೊಗಳುವುದರ ಮೂಲಕ ಉತ್ತರಿಸುತ್ತಿರುವುದನ್ನು ಕಂಡರು. ವಾಚಿಂಗ್ ದಿಸ್. ಇದನ್ನು ಕಂಡಾಗ ಲುಸಿ ರಿಮೆಂಬರ್ಸ್ ರಮಣ ಮಹರ್ಷಿ. ಲುಸಿಗೆ ರಮಣ ಮಹರ್ಷಿಗಳು ನೆನಪಾದರು. Now we discuss conversation between Lucy and Nitin. ನಿತಿನ್ ಮತ್ತು ಲೂಸಿ ನಡುವೆ ನಡೆದಂಥ ಮಾತುಕತೆಯನ್ನು ಇಲ್ಲಿ ನೋಡೋಣ. ಲೂಸಿ, ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? ನಿತಿನ್, ನೋ, ಐ ಡೋಂಟ್. ವಾಟ್ ಈಸ್ ಸ್ಪೆಷಲ್ ಅಬೌಟ್ ಹಿಮ್? ಲೂಸಿ, ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ನಿತಿನ್, can you tell me more about Ramana Maharshi? Lucy, listen. Even animals were attracted to him. He spoke to them just as he would speak with people. Lucy, do you know anything about Bhagavan Ramana Maharshi? Lucy ಕೇಳ್ತಾಳೆ, ನಿನಗೆ ರಮಣ ಮಹರ್ಷಿ ಬಗ್ಗೆ ಏನಾದರೂ ಗೊತ್ತಿದೆಯಾ ನಿತಿನ್ ಅಂತೇಳಿ ಕೇಳಿದಾಗ ನಿತಿನ್ ಹೇಳ್ತಾನೆ, ನೋ, ಐ ಡೋಂಟ್. ವಾಟ್ ಇಸ್ ಸ್ಪೆಷಲ್ ಅಬೌಟ್ ಹಿಮ್? ಇಲ್ಲ, ನನಗೆ ಗೊತ್ತಿಲ್ಲ. ಅವರ ಬಗ್ಗೆ ಏನು ವಿಶೇಷತೆ ಇದೆ ಹೇಳು. ಲೂಸಿ, ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಆನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಶ್ರೀ ಭಗವಾನ್ ರಮಣ ಮಹರ್ಷಿಗಳು ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ಇಷ್ಟಪಡ್ತಾ ಇದ್ರು ಅಂತೇಳಿ ಲೂಸಿ ಹೇಳ್ತಾಳೆ. ನಿತಿನ್, ಕ್ಯಾನ್ ಯು ಟೆಲ್ ಮೀ ಮೋರ್ ಅಬೌಟ್ ರಮಣ ಮಹರ್ಷಿ? ರಮಣ ಮಹರ್ಷಿಗಳ ಬಗ್ಗೆ ಮತ್ತಷ್ಟು ನಿನಗೆ ತಿಳಿದರೆ ಹೇಳ್ತೀಯಾ? ಆಗ ಲೂಸಿ ಹೇಳ್ತಾಳೆ, ಲಿಸನ್, ಕೇಳು. ಇವನ್ ಅನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹಿಮ್. ಪ್ರಾಣಿಗಳು ಸಹ ಇವರಿಗೆ ಆಕರ್ಷಿತಗೊಂಡಿದ್ದವು. ಹೀ ಸ್ಪೋಕ್ ಟು ದೆಮ್ ಜಸ್ಟ್ ಆ್ಯಸ್ ಹೀ ವುಡ್ ಸ್ಪೀಕ್ ವಿತ್ ಪೀಪಲ್. ಇವನು ಆ ಪ್ರಾಣಿಗಳ ಜೊತೆಗೆ ಹೇಗೆ ಮಾತಾಡ್ತಿದ್ರು ಅಂದರೆ ಮನುಷ್ಯರ ಜೊತೆಗೆ ಮಾತನಾಡುವಂತೆಯೇ ರಮಣ ಮಹರ್ಷಿಗಳು ಕೂಡ ಪ್ರಾಣಿಗಳ ಜೊತೆಗೆ ಮಾತನಾಡುತ್ತಿದ್ದರು. ಅರ್ಥ ಆಯ್ತಾ ಮಕ್ಕಳೇ? We continue this lesson next video lesson.